ದಿನಾಂಕ 7/11/2024ರಂದು ಕಲ್ಲೋಳಿ ಗ್ರಾಮದ ಅನನ್ನವರ ತೋಟದ ಹತ್ತಿರವಿರುವ ಶಂಕರ ಸಂಕಟಿಯವರ ಜಮೀನಿನ ಪಕ್ಕದಲ್ಲಿ ಅಂದಾಜು 30ರಿಂದ 35 ವರ್ಷ ವಯಸ್ಸಿನ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತು. ಅದನ್ನು ಅಸಹಜ ಸಾವು ಅಂತ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ತದನಂತರ ಈ ಪ್ರಕರಣದ ತನಿಖೆಯನ್ನು ಕೈಗೊಂಡು ಪರಿಶೀಲಿಸಿದಾಗ ಈ ಮೃತದೇಹವು ಅದೇ ಗ್ರಾಮದ ಹನುಮಂತ ಗೋಪಾಲ್ ತಳವಾರ್, ವಯಸ್ಸು 30 ವರ್ಷ ಅಂತ ತಿಳಿದು ಬಂತು. ಮೃತ ಹನುಮಂತ ತಳವಾರ್ ಇವರ ಸಂಬಂಧಿಕರು ಠಾಣೆಗೆ ಬಂದು ಮೃತನ ಸಾವಿನ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದಾಗ ಈ ಪ್ರಕರಣವನ್ನು ಕೊಲೆಯ ಪ್ರಕರಣ ಅಂತ ದಾಖಲಿಸಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದರು. ತನಿಖೆ ಸಂದರ್ಭದಲ್ಲಿ ಮೃತನಿಗೆ ಅವನ ತಮ್ಮ ಬಸಪ್ಪ ಗೋಪಾಲ್ ತಳವಾರ್ ಹಾಗೂ ಇತರರು ಕೂಡಿಕೊಂಡು ಹಣಕಾಸಿನ ವ್ಯವಹಾರಕ್ಕೆ ಕೊಲೆ ಮಾಡಿರುವುದಾಗಿ ಖಚಿತಪಡಿಸಿಕೊಳ್ಳಲಾಯಿತು. ಹಾಗೂ ಆರೋಪಿತರನ್ನ ಕೂಡ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರು. ಈ ಪ್ರಕರಣದಲ್ಲಿ ತನಿಖಾಧಿಕಾರಿಯಾಗಿ ಡಿಎಚ್ ಮುಲ್ಲಾ, ಡಿವೈಎಸ್ಪಿ ಗೋಕಾಕ್ ಹಾಗೂ ಎಚ್ಡಿ ಮುಲ್ಲಾ, ಪಿಐ ಘಟಪ್ರಭಾ, ಎಸ್ಆರ್ ಕಣವಿ, ಪಿಎಸ್ಐ ಎಚ್ಕೆ ನರಳೆ, ತನಿಖಾ ಸಿಬ್ಬಂದಿ ಸಿಎಚ್ಸಿ ಕೆಆರ್ ಬಬಲೇಶ್ವರ್, ಆರ್ಕೆ ಹೋಳ್ಕರ್ ಹಾಗೂ ಸಿಪಿಸಿ ಪಿಐ ಪತ್ತಾರ್, ಎಸ್ಎಸ್ ಮಠಪತಿ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಯಾದ ಸಿಪಿಸಿ ಆರ್ಕೆ ದುಮಾಳೆ, ಬಿಎಂ ತಳವಾರ್, ಸಿಎಚ್ಸಿ ಪಿಕೆ ಡೋಣಿ, ಕೆಎಲ್ ಚವರಡ್ಡಿ, ಆರ್ಆರ್ ಗಿಡಪ್ಗೋಳ್, ಸಿಪಿಸಿ ಬಿಎಸ್ ನಾಯ್ಕ್, ಆರ್ಎಂ ಪಡತರೆ, ದೇವೇಂದ್ರ ತಳಗೇರಿ ಮತ್ತು ಬೆಳಗಾವಿಯ ಟೆಕ್ನಿಕಲ್ ವಿಭಾಗದ ಸಿಬ್ಬಂದಿಯವರಾದ ವಿನೋದ ಠಕ್ಕಣ್ಣವರ ಹಾಗೂ ತನಿಖೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ್ದು ಮಾನ್ಯ ಎಸ್ಪಿ ಸಾಹೇಬರು ಬೆಳಗಾವಿ, ಹೆಚ್ಚುವರಿ ಎಸ್ಪಿ ಸಾಹೇಬರು ಬೆಳಗಾವಿ ಇವರು ಈ ಒಂದು ಪ್ರಕರಣ ಭೇದಿಸಿದ್ದಕ್ಕಾಗಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ.